ಪಟ್ಟ ಸಭೆಯ ಬಳಿಕ ಮಾನ್ಯ ಕಾನೂನು ಸಚಿವರು ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ಮಾಹಿತಿಗಳನ್ನು ಅದಿಮಿಟ್ಕೊಳ್ತಕ್ಕಂಥದ್ದು, ಕಾಗದಗಳನ್ನು ಸಿಗದಾಗಿ ಮಾಡೋದು ಮಾತ್ರವಲ್ಲ, ತಮಗೆ ಗೊತ್ತಿರೋ ಹಾಗೆ ನಮ್ಮ ವಿಧಾನಮಂಡಲದ ಸಮಿತಿಗಳನ್ನು, ಸ್ಟ್ಯಾಚ್ಯುಟರಿ ಕಮಿಟೀಸ್ like public PSA, ಅಂತ ಸಮಿತಿಗಳು ಕೆಲಸ ಮಾಡಿದ ಹಾಗೆ, ಇನ್ಸ್ಪೆಕ್ಷನ್ ಮಾಡಿದ ಹಾಗೆ ಎಲ್ಲ ಸಮಿತಿಗಳನ್ನು ಸಹಿತ ಸಭೆ ಸೇರುವುದನ್ನು ಸಹಿತ ನಿರ್ಬಂಧ ಮಾಡಿ ನಡೆದಂಥ ಭ್ರಷ್ಟಾಚಾರವನ್ನು ಯಾರ ಗಮನಕ್ಕೂ ಬರದ ಹಾಗೆ ನೋಡಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಯತ್ನ ನಡೆದಿತ್ತು. ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿ ಆಗಿತ್ತು ಅನ್ನೋದನ್ನು ನೀವೆಲ್ಲ ಗಮನಿಸಿದ್ದೀರಿ. PPE ಕಿಟ್ನಂಥ ಕಿಟ್ಗಳಿಗೆ 330ರಿಂದ 400 ರೂಪಾಯಿಗೆ ಇಲ್ಲೇ ಕರ್ನಾಟಕದೊಳಗೆ ಲಭ್ಯ ಇದ್ರೆ, ಮುಂಬೈದೊಳಗೆ ಲಭ್ಯ ಇದ್ರೆ, ಅದನ್ನು ಬಿಟ್ಟು 2117 ರೂಪಾಯಿಗೆ ಲಕ್ಷಾಂತರ ಕಿಟ್ಗಳನ್ನು ಬೇರೆ ದೇಶದಿಂದ ತರಿಸಿಕೊಳ್ಳೋದು, ಔಟ್ಡೇಟೆಡ್ ಮೆಡಿಸಿನ್ಗಳನ್ನು ಪರ್ಚೇಸ್ ಮಾಡೋದು, ಔಷಧಿಗಳನ್ನು 2 ಪಟ್ಟು 3 ಪಟ್ಟು ಬೆಲೆಗೆ ತಗೊಳ್ಳೋದು, ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿಗಳಿಂದ ವ್ಯವಹಾರ ಮಾಡೋದು, ಕೆಲವು ಸಂದರ್ಭದಲ್ಲಿ ಅವನ್ನ ಡೊನೇಷನ್ ಆಗಿ ಕೊಟ್ಟಿದ್ದಾರೆ ಅಂತೇಳಿ ಹೇಳಿ ಅದರ ಮೇಲೆ ಸಿಕ್ಕ ಹಾಕಿ ಅವುಗಳಿಗೆ ಪೇಮೆಂಟ್ ಮಾಡಿರೋದು, ಸುಮಾರು PSC ಸಭೆಗಳಲ್ಲಿ ಇದರ ಬಗ್ಗೆ ಚರ್ಚೆಯಾಗಿ ಸಾಕಷ್ಟು ಮಾಹಿತಿ ಹೊರಬಿದ್ದಿತ್ತು. ಅಲ್ಲದೆ ಹ್ಯೂಮನ್ ರೈಟ್ಸ್ ಕಮಿಷನ್ಗೂ ಸಹಿತ ಇದಕ್ಕೆ ಸಂಬಂಧಿಸಿದ ಹಾಗೆ ಕಂಪ್ಲೇಂಟ್ಗಳು ಹೋಗಿದ್ವು. ಸಾಕಷ್ಟು ಕಂಪ್ಲೇಂಟ್ಗಳು ಲೋಕಾಯುಕ್ತಕ್ಕೆ ಹೋಗಿದ್ವು. ಆ ಎಲ್ಲ ಹಿನ್ನೆಲೆಗಳೊಳಗೆ ರಾಜ್ಯ ಸರ್ಕಾರ ಜಸ್ಟಿಸ್ ಜಾನ್ ಮೈಕಲ್ ಕುನ್ನಾ ಅವರ ನೇತೃತ್ವದೊಳಗೆ ಇನ್ಕ್ವೈರಿ ಕಮಿಷನ್ ನೇಮಕ ಮಾಡಿತ್ತು. ಸುಮಾರು 50,000 ಕಡತಗಳನ್ನು ಈಗಾಗಲೇ ಕಮಿಷನ್ ಅವರು ಪರಿಶೀಲಿಸಿ ತನ್ನ ಇಂಟ್ರಿಮ್ ರಿಪೋರ್ಟನ್ನು ಸಲ್ಲಿಸಿದೆ. ಆ ಇಂಟ್ರಿಮ್ ರಿಪೋರ್ಟನ್ನು ಅಧ್ಯಯನ ಮಾಡಿ